ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಆಲೂಗಡ್ಡೆ ಒಂದು ಕ್ಯಾರೆಟ್ ಫ್ರೈ ಮಾಡಿ ನೋಡಿ. ನಾನು ಅರಿಶಿನ ಹಾಕೋತಾ ಇದ್ದೀನಿ. ನ್ಯೂಟ್ರಿಷನ್ಸ್ನ ಆ್ಯಡ್ ಮಾಡ್ಕೊಂಡು ಹೇಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಎಷ್ಟು ಫ್ಲೇವರ್ಫುಲ್ ಆಗಿ ಬಂದಿದೆ ಅಂತ. ಚೀಸ್ ಪರಾಠ, ವೆರಿ ಹ್ಯಾಪಿ ಫಾರ್ ದ್ಯಾಟ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಹೆಲ್ತಿ ಶೆಫ್. ನಾನು ಗಗನ. ಇವತ್ತು ತುಂಬ ದಿನ ಆದಮೇಲೆ ನಮ್ಮ ಓಲ್ಡ್ ಬ್ಯಾಕ್ಗ್ರೌಂಡ್ ವಾಪಸ್ ಬಂದಿದೆ. ವೆರಿ ಹ್ಯಾಪಿ ಫಾರ್ ದ್ಯಾಟ್. ವೆಲ್, ಇವತ್ತಿನ ರೆಸಿಪಿ ಕಡೆಗೆ ಬರೋಣ. ಇವತ್ತು ನಾವು ಒಂದು ಕ್ವಿಕ್ ಆಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋಣ. ಏನಪ್ಪ ಅಂತ ಹೇಳಿದ್ರೆ ಪರಾಠ ಮಾಡೋಣ. ಚೀಸ್ ಪರಾಠ. ಸೊ ಮಕ್ಕಳಿಗೆ, ಈವನ್ ನಮಗೆ ದೊಡ್ಡವ್ರಿಗೆ ಕೂಡ ಚೀಸ್ ಅಂದರೆ ಇಷ್ಟ ಆಗತ್ತಲ್ವಾ. ಸೊ ಚೀಸಿಂದ ಇವತ್ತು ಪರಾಠ ಮಾಡೋಣ. ಆದರೆ ಬರೀ ಚೀಸ್ ಹಾಕಿ ಪರಾಠ ಮಾಡಿದ್ರೆ ಅದು ಸ್ವಲ್ಪ ಟೇಸ್ಟಿ ಅಂತ ಅನ್ಸೋದಿಲ್ಲ. ಪ್ರಾಬಬ್ಲಿ ಸ್ವಲ್ಪ ಜನರಿಗೆ ಇಷ್ಟ ಆಗ್ಬೋದೇನೋ, ಆದರೆ ನಾವು ಅದ್ರ ಜೊತೆ ಸ್ವಲ್ಪ ನ್ಯೂಟ್ರಿಷನ್ಸ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಟೇಸ್ಟನ್ನು ಎಕ್ಸ್ಟ್ರಾ ಮಾಡ್ಕೊಳ್ಳೋಣ. ವೆಜಿಟೇಬಲ್ಸ್ನ ಆ್ಯಡ್ ಮಾಡೋಣ. ಸೊ ಇವತ್ತು ವೆಜಿಟೇಬಲ್ ಚೀಸ್ ಪರಾಠ ಮಾಡೋಣ. ಇದನ್ನು ಬ್ರೇಕ್ಫಾಸ್ಟ್ ಆಗಿ, ಸ್ನ್ಯಾಕ್ಸ್ ಆಗಿ, ಡಿನ್ನರ್ ಆಗಿ, ಲಂಚ್ ಆಗಿ ಹೇಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಸೊ ಹೇಗೆ ಮಾಡೋದು ಈ ಚೀಸ್ ಪರಾಠ, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನಾನು ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವೆಜಿಟೇಬಲ್ ಚೀಸ್ ಪರಾಠ ಮಾಡೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು, ನಾನು ಇಲ್ಲಿ 1 ಕಪ್ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ, ಸ್ವಲ್ಪ ಚೀಸ್ ತಗೊಂಡಿದ್ದೀನಿ, 1 ಆಲೂಗಡ್ಡೆ, 1 ಕ್ಯಾರೆಟ್ ತಗೊಂಡಿದ್ದೀನಿ, ರುಚಿಗೆ ಬೇಕಾಗುವಷ್ಟು ಉಪ್ಪು, ಇದು ಓಂಕಾಳು, ಅರಿಶಿನ, ಇದು ಜೀರಿಗೆ ಪುಡಿ, ಹಾಗೆ ಖಾರದ ಪುಡಿನ ತಗೊಂಡಿದ್ದೀನಿ. ನಾನು ಕೇವಲ ಕ್ಯಾರೆಟ್ ಮತ್ತು ಆಲೂಗಡ್ಡೆನ ಬಳಸ್ತಾ ಇದ್ದೀನಿ. ಇವಾಗ ನಮ್ಮ ಹತ್ರ ಅಷ್ಟೇ ವೆಜಿಟೇಬಲ್ಸ್ ಇರೋದು. ನೀವು ಇದಕ್ಕೆ ಬೇಕಾದರೆ ಎಕ್ಸ್ಟ್ರಾ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬೋದು. ನಾವು ಮೊದಲನೇದಾಗಿ ಆಲೂಗಡ್ಡೆನ ಕಟ್ ಮಾಡಿ ಬೇಯಿಸ್ಕೊಳ್ಳೋಣ. ಅದು ಸ್ವಲ್ಪ ಸಾಫ್ಟ್ ಆಗಿ ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿ ಅದನ್ನು ಬೇಯಿಸ್ಕೊಳ್ಳೋಣ. ಆಲೂಗಡ್ಡೆ ಬೇಕಾಗೋ ತನಕ ನಾವು ಇಲ್ಲಿ ಒಂದು ಬೌಲಲ್ಲಿ ನಾನೇನು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ, ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು, ಓಂಕಾಳು, ಹಾಗೆ ಸ್ವಲ್ಪ ಕಲರ್ಗೋಸ್ಕರ ನಾನು ಅರಿಶಿನ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನೀರು ಹಾಕಿ ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟಿಗೆ ನಾವು ಯಾವ ಹದಕ್ಕೆ ಕಲಿಸ್ಕೋತೀವೋ ಅದೇ ಹದಕ್ಕೆ ಕಲಸಿ ಇದು ಒಂದು ಡೋನ ರೆಡಿ ಮಾಡ್ಕೊಳ್ಳೋಣ. ತುಂಬ ತೆಳ್ಳಗೆ ಬೇಡ, ತುಂಬ ಗಟ್ಟಿಗೂ ಬೇಡ, ನೋಡಿಕೊಂಡು ಹದದಲ್ಲಿ ಕಲಿಸ್ಕೊಳ್ಳೋಣ. ಇಲ್ಲಿ ಆಲೂಗಡ್ಡೆ ಬೆಂದು ರೆಡಿ ಆಗಿದೆ ಸಾಫ್ಟ್ ಆಗಿ. ಹಾಗೆ ನಾನು ಕ್ಯಾರೆಟ್ದು ಸಿಪ್ಪೆ ಎಲ್ಲ ತೆಗೆದು ವಾಶ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಕ್ಯಾರೆಟ್ನ ಸಣ್ಣದಾಗಿ ತುರಿದಿಟ್ಕೊಳ್ಳೋಣ. ಅದ್ರ ಜೊತೆ ಚೀಸ್ನ ಕೂಡ ತುರಿದು ರೆಡಿ ಮಾಡ್ಕೊಳ್ಳೋಣ. ಈಗ ನಾವು ಇಲ್ಲಿ ಏನು ಡೋನ ರೆಡಿ ಮಾಡ್ಕೊಂಡಿದ್ದೀವಿ ಅದು ರೆಡಿ ಆಗಿದೆ ಡೋ. ಇದನ್ನ ಒಂದು 2 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕಿಡೋಣ. ಅಲ್ಲಿ ತನಕ ನಾವು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಬನ್ನಿ. ಈಗ ನಾನು ಖಾರದ ಪುಡಿ, ಜೀರಿಗೆ ಪುಡಿ, ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿಬಿಟ್ಟು ಈ ಎಲ್ಲ ಮಿಕ್ಸ್ಚರ್ನ ಒಂದು ಡೋ ಥರ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಬಂದು ನಮ್ಮ ಫಿಲ್ಲಿಂಗ್ ರೆಡಿ ಆಗುತ್ತೆ. ಆವಾಗ ಇದನ್ನು ರೆಡಿ ಮಾಡಿದ್ಮೇಲೆ ಪರಾಠ ರೆಡಿ ಮಾಡೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೈಯಲ್ಲೇ. ಇಲ್ಲಿ ರೆಡಿ ಆಗಿದೆ ನಮ್ಮ ಫಿಲ್ಲಿಂಗು. ನಾನು ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಚಪಾತಿ ಲಟ್ಟಿಸ್ದಂಗೆ ಲಟ್ಟಿಸ್ಕೊಂಡು ನಾವು ಯಾವ ರೀತಿ ಪರಾಠ ಮಾಡ್ತೀವೋ ಹಾಗೆ ಈ ಫಿಲ್ಲಿಂಗ್ನ ಒಳಗಡೆ ಹಾಕಿ ರೆಡಿ ಮಾಡ್ಕೊಳ್ಳೋಣ. ಬನ್ನಿ. ಈಗ ನಾನು ತವಾಗೆ ಸ್ವಲ್ಪ ಎಣ್ಣೆ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ತವಾ ಮೇಲೆ ನಮ್ಮ ಪರಾಠ ಹಾಕೋಣ. ಇದು ಡೋ ಸ್ವಲ್ಪ ಸಾಫ್ಟ್ ಆಗಿರೋದ್ರಿಂದ, ಅಂದರೆ ಫಿಲ್ಲಿಂಗ್ ಎಲ್ಲ ಸಾಫ್ಟ್ ಆಗಿರೋದ್ರಿಂದ ಸ್ವಲ್ಪ ಹುಷಾರಾಗಿ ಲಟ್ಟಿಸ್ಕೋಬೇಕು. ಸೊ ಜಾಸ್ತಿ ಫಿಲ್ಲಿಂಗ್ ಹಾಕಿದಷ್ಟು ಟೇಸ್ಟು ಜಾಸ್ತಿ ಚೆನ್ನಾಗಿರುತ್ತೆ. ಅದೊಂದು ಟಿಪ್ ಈ ಚೀಸ್ ಪರಾಠದು ರೆಸಿಪಿಗೆ. ಜಾಸ್ತಿ ಫಿಲ್ಲಿಂಗ್ ಹಾಕಿ ಆವಾಗ ಟೇಸ್ಟ್ ಜಾಸ್ತಿ ಚೆನ್ನಾಗಿರುತ್ತೆ. ಆದರೆ ಲಟ್ಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ.
ವೆಜಿಟೇಬಲ್ ಚೀಸ್ ಪರಾಠ ರೆಡಿಯಾಗಿದೆ ಗೈಸ್. ಇದನ್ನು ನೀವು ಒಂದು ಯೂನಿಕ್ ಬ್ರೇಕ್ಫಾಸ್ಟ್ ಆಗಿ ಕೆಲವೊಂದ್ಸಲ ಮಕ್ಕಳಿಗೆ ಟಿಫಿನ್ಗೆ ಕೂಡ ಹಾಕಿ ಕಳಿಸ್ಬೋದು. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವಿಲ್ಲಿ ನೋಡ್ಬೋದು. ಸೊ ಫಿಲ್ಲಿಂಗ್ಸ್ ಎಲ್ಲ ಹಾಕಿ ಎಷ್ಟು ಫ್ಲೇವರ್ಫುಲ್ ಆಗಿ ಬಂದಿದೆ ಅಂತ. ಇದನ್ನು ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡಿದ್ರೆ ಟೇಸ್ಟ್ ಬಹಳ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿನ ಯೂಸ್ ಮಾಡೋದ್ರಿಂದ ಇದ್ರ ಟೇಸ್ಟ್ ಇನ್ನೂ ಜಾಸ್ತಿ ಎನ್ಹ್ಯಾನ್ಸ್ ಆಗುತ್ತೆ. ನೀವು ಕೆಚಪ್ ಇಷ್ಟಪಡ್ತೀರಾ ಅಂದರೆ ಇದ್ರ ಜೊತೆ ಕೆಚಪ್ ಜೊತೆ ಕೂಡ ತಿನ್ಕೋಬೋದು. ನಾನು ಕೆಚಪ್ನ ಕೂಡ ಮನೆಯಲ್ಲೇ ಮಾಡೋವಂಥ ಒಂದು ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ನೀವು ಇನ್ನೂ ಕೂಡ ಆ ವಿಡಿಯೋ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇದ್ರ ಜೊತೆ ಹೋಮ್ ಮೇಡ್ ಕೆಚಪ್ ಕೂಡ ಟೇಸ್ಟ್ ಬಹಳ ಚೆನ್ನಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಹೇಗಿತ್ತು ಈ ಚೀಸ್ ವೆಜಿಟೇಬಲ್ ಪರಾಠ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಈ ರೆಸಿಪಿ ನಿಮಗೆ ಚೆನ್ನಾಗಿದೆ ಅಂತ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ಇದೇ ರೀತಿ ರೆಸಿಪೀಸ್ಗೋಸ್ಕರ, ಇಂಟ್ರೆಸ್ಟಿಂಗ್, ಕ್ವಿಕ್ ಹಾಗೆ ಟೇಸ್ಟಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಸಿ ಯು ಸೂನ್.